ನಾನು ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಎಂ ಅಕ್ಷಯ್ ಮಾತಾಡ್ತೀನಿ. ವಿಷಯ ಏನಂತಂದರೆ ಇವತ್ತು ಸೀಸನ್ 100ನೇ ಕಾರ್ಯಕ್ರಮ ಜನಪದೋತ್ಸವ ಡ್ಯಾನ್ಸ್ ಕಾಂಪಿಟೇಷನ್ ಆರ್ಯಪ್ಪಾರ್ದು ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ನಾಯಕರಾಗಿರುವಂಥ ಅಲ್ಲಮಪ್ರಭು ಪಾಟೀಲ್ ಅವರು ಬಂದಿದ್ದರು, ಹಾಗೂ ನಮ್ಮ ಪರಮೇಶ್ವರ್ ಸಾರು, ರವಿಚಂದ್ರ ಗುಡ್ಕರ್ ಸಾರು, ವಿಜಯಕುಮಾರ್ ಕಟ್ಟಿಮನಿ ಅಣ್ಣವರು, ಹಾಗೂ ನಾನು ಎಲ್ಲ ಅತಿಥಿಗಳು ನೀಲಕಂಠರಾವ್ ಮುಲಿಗೆ ಅಣ್ಣವರು ಹಾಗೂ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬ ಯಶಸ್ವಿ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಜಿಲ್ಲೆಯಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಗೆದ್ದವರಿಗೆ ಕ್ಯಾಶ್ ಪ್ರೈಸ್ ಹುದ್ದೆಗೆ ಇಟ್ಟಿದ್ದೆವು. ಸರ್ ಹುದ್ದೆಗೆ ಒಂದು ಸೆಕೆಂಡ್ ಪ್ರೈಸ್ ಕೊಟ್ಟು ಕಲಾವಿದರಿಗೆ ಒಂದು ತುಂಬ ಖುಷಿ ಮಾಡಿದ್ದಾರೆ. ನಮ್ಮ ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಸರ್. ಯಾಕಂದರೆ ಇದೇ ರೀತಿ ಕಲಾ ಬೆಳೀಲಿ, ಕಲಾ ಉಳಿಲಿ ಕಲಬುರಗಿ ಇದಲ್ಲ ಅಂತೀವಿ. ನಾ 1988ರಿಂದ ಫೀಲ್ಡ್ದಾಗಿದ್ದೀನಿ. ಇನ್ನು 2 ವರ್ಷ ಆಗೋದು ನಂದು 4 ದಶಕ ಮುಗೀತದ. ನಂದು ಬಚ್ಪನ್ ನಂದು ಹ್ಯಾಬಿ ಡ್ಯಾನ್ಸ್ದಾಗ ಅಂದ್ರೆ ಫಸ್ಟ್ ಡ್ಯಾನ್ಸ್ ಅನ್ನೋದೇ ಇದ್ದಿದ್ದಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ. ಇಷ್ಟೆಲ್ಲ ತಂದು ಬೆಳೆಸಿ ಇವತ್ತು 100 ಕಾರ್ಯಕ್ರಮ ತಮ್ಮ ಎಲ್ಲರೂ ಆಶೀರ್ವಾದ ಸರದ ಆಶೀರ್ವಾದದಿಂದ ಇವತ್ತು 100 ಕಾರ್ಯಕ್ರಮ ಮುಗೀತು. 150ನೇ ಹೋದದು ದೇವರ ಪುಣ್ಯಲಿಂದ ಎಷ್ಟು ಮಾಡ್ತಾರೋ ತಮ್ಮೆಲ್ಲರೂ ಸಹಾಯ ಇರಲಿ. ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿ ಆಯಿತು. ಈ ಕಾರ್ಯಕ್ರಮದಾಗ ನಮ್ಗೆ ಅದಕ್ಕೆ ಸೇರ್ತಿ ಎರಡು ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸರ್, ನಾನು ಡಾಕ್ಟರ್ ಪರಮೇಶ್ವರ್ ಎಸ್ ಬನ್ಸೋಡಿ ಅಂತೇಳಿ, ಅಧ್ಯಕ್ಷರು ಅನಿರುದ್ಧ ಎಜುಕೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಕಲಬುರಗಿ, ಸಾಮ್ರಾಟ್ ಅಶೋಕ್ ಕಾಲೇಜ್ ಕಲಬುರಗಿ ಸರ್. ಅಕ್ಷಯ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಅಕ್ಷರಗಳೇ ಸಾಲಿವೆ ಸರ್, ಅಷ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಮೋಸ್ಟ್ಲಿ ಅವರು ಅಕ್ಷಯ್ ಸರ್ದು ಒಂದು 2ನೇ ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇರೋದು. ಮುಂಚೆ ಒಂದು ಕಾರ್ಯಕ್ರಮ ಆಗಿದ್ದೀರಿ, ಆ ಟೈಮಲ್ಲಿ ಭಾಳ ಇಂಪ್ರೆಸ್ ಆಯಿತು. ಪಾಪ ಒಳ್ಳೆಯ ಒಂದು ಸೋಷಲ್ ವರ್ಕ್ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿಗಳಿಗೆ, ಸಣ್ಣ ಮಕ್ಕಳಿಗೆ ಕೇವಲ ನಾವು ಶಿಕ್ಷಣ ಕೊಡೋದು ಅಷ್ಟೇ ಅಲ್ಲ, ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಅವರು ಕೊಡ್ತಾ ಬಂದಿದ್ದಾರೆ. ಯಾಕಂದರೆ ಈಗ ಭಾಳಷ್ಟು ಮೆಂಟಲಿ ನಾವು ಪೀಸ್ ಆಗಿರಬೇಕು, ನೆಮ್ಮದಿ ಆಗಿರಬೇಕು ಮತ್ತು ಹ್ಯಾಪಿಯಾಗಿರ್ಬೇಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಇಂಥ ಚಟುವಟಿಕೆಗಳನ್ನು ನೋಡಬೇಕು. ಇದು ಈ ವರ್ಕು, ಈ ಕೆಲಸ ಏನದಲ್ರಿ ಎಲ್ರಿಗೂ ಬರೋದಿಲ್ಲ. ಕಲೆ ಅಂತಕ್ಕಂಥದ್ದು ಎಲ್ಲರಿಗೂ ಕೈ ಮಾಡಿ ಕರೀತದೆ, ಕೆಲವರನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿರ್ತದೆ. ಅಂಥದ್ರಲ್ಲಿ ಅಕ್ಷಯ್ ಸರ್ಗೆ ಈ ಕಲೆ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಒಳ್ಳೆಯ ಒಂದು ವರ್ಕರ್ ರೀ. ಪಾಪ ಅವ್ರದ್ದು ಭಾಳ ಸ್ಟ್ರಗಲ್ ಅದ ರೀ. ನಾವು ಯಾವುದೋ ಒಂದು ಸಣ್ಣ ಒಂದು ಮನೇಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಆಗೋದಿಲ್ಲ. ಈಗ 100 ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ಭಾಳ ಒಂದು ಪರಿಶ್ರಮ ಇದೆ. ಭಾಳಷ್ಟು ಅದು ಆರ್ಥಿಕವಾಗಿ ಆಗಿರ್ಬೋದು, ಇನ್ನೊಂದು ಬೇರೆ ಬೇರೆ ಸಹಾಯ ಬೇಕಾಗಿರ್ತದೆ. ಅದಕ್ಕೆ ಅಂಥ ಒಂದು ಸರ್ ಅವರಿಗೆ, ಅಕ್ಷಯ್ ಸರ್ ಅವರಿಗೆ ಮತ್ತು ಜ್ಯೋತಿ ಮೇಡಮ್ ಅವರಿಗೆ ಇದೇ ಥರ ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿ, ಹೆಚ್ಚಿನ ಒಂದು ಉತ್ಸಾಹ ಇರಲಿ ಅವ್ರ ಬಳಿ ಅಂತಕ್ಕಂಥದ್ದನ್ನು ಹೇಳಿ, ನಾವು ಅವರಿಗೆ ಯಾವತ್ತೂ ಅವರು ಮನದಿಂದ ಅವರಿಗೆ ನಮ್ಮ ಕೈಲಾದ ಅವರಿಗೆ ನಾವು ಅವರಿಗೆ ಜೊತೆಯಾಗಿರ್ತೀವಿ. ಎಲ್ಲರೂ ಕೂಡ ಒಂದು ಯಶಸ್ವಿ ಮಾಡೋಣ ಅಂತಕ್ಕಂಥದ್ದನ್ನು ನನ್ನ ಹೆಮ್ಮೆಯಿಂದ ನಮ್ಮ ಹೆಸರು ಡಾಕ್ಟರ್ ಪರಮೇಶ್ವರ್ ಎಸ್ ಬನ್ಸೋಡಿ, ಅಧ್ಯಕ್ಷರು ಅಭಿವೃದ್ಧಿ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಕಲಬುರಗಿ. ಜ್ಯೋತಿ ಅಕ್ಷಯ್ ಅವರು ಬಂದು ಹುಡುಗರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಳ್ಳೆಯ ರೀತಿಯಿಂದ ಡ್ಯಾನ್ಸನ್ನು ಬಂದರೆ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಹೆಚ್ಚಿನ ಒಂದು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಇನ್ನಿಷ್ಟು ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಅವಕಾಶ ಇರ್ತದೆ. ಇವತ್ತು ಕಾಂಪಿಟೇಷನ್ ಯುಗ. ಇಂಥ ಕಾಂಪಿಟೇಷನ್ ಯುಗದಲ್ಲಿ ನಾವು ಸುಮ್ಮನೆ ಏನಪ್ಪ ಅಂದ್ರೆ ನಮ್ಮ ಮಕ್ಕಳನ್ನ ಮನೆಯಲ್ಲಿ ಒತ್ತಿ ಹಾಕಿ ಮೊಬೈಲ್ ಕೈಯಲ್ಲಿ ಕೊಟ್ಟು ಬೇರೆ ರೀತಿಯಿಂದ ಯಾವುದೇ ರೀತಿಯಿಂದ ಅವಕಾಶ ಕೊಡದೆ ಸುಮ್ಮನೆ ಮನೆಯಲ್ಲಿ ಕುಂದಿರಿಸೋದು ಆಗೋದಿಲ್ಲ. ಇಂಥ ಕಾರ್ಯಕ್ರಮಗಳಲ್ಲಿ ಓದೋದ್ರ ಜೊತೆಗೆ ಇಂಥ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಆಗಲಿ, ಆಟ ಆಡ್ತಕ್ಕಂಥದ್ದಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಾಗಲಿ, ಜನಪದದ ಸಾಹಿತ್ಯ ಹಿಂದಿನಿಂದ ಬಂದಿರತಕ್ಕಂಥದ್ದು. ಮನುಷ್ಯ ಜನ್ಮ ಯಾವಾಗ ಭೂಮಿಗೆ ಬಂತು ಅವತ್ತಿನಿಂದ ಜಾನಪದ ಅವನ ಜೊತೆಗೆ ಹುಟ್ಟಿಕೊಂಡಿದೆ. ಜಾನಪದ ಯಾರು ಕಟ್ಟಿರ್ತಕ್ಕಂಥದ್ದು, ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು, ಓದು ಹಾಡು ಹೇಳಿಲ್ಲ. ಜಾನಪದ ಕಲೆ ಶಾಶ್ವತವಾಗಿ ಮನುಷ್ಯನ ಹುಟ್ಟಿನ ಜೊತೆಗೆ ಬಂದಿರತಕ್ಕಂಥ ಜಾನಪದ ಒಂದು ಏನಿದೆಯಲ್ಲ, ಅದು ಇವತ್ತು ನಶಿಸಿ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀನಿ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮ ಅಕ್ಷಯ್ ಮತ್ತು ಜ್ಯೋತಿ ಅಕ್ಷಯ್ ಇಬ್ಬರು ಸೇರಿ ಮಾಡ್ತಾ ಇದ್ದಾರಲ್ಲ, ಇಡೀ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಹಳ್ಳಿಯಲ್ಲಿ ತಾವು ನೋಡಿದ್ರಿ, ಯಾರಾದರೂ ಮೈನಾಡಿದ್ರೆ, ಯಾರಾದರೂ ಕುಪ್ಪುಸ್ಕೊಂಡಿದ್ರೆ ಶೋಭಾನ್ ಪದ ಹಾಡ್ತಕ್ಕಂಥದ್ದು, ಲಗ್ನದಲ್ಲಿ ಎಣ್ಣೆ ಹಚ್ಚ ಪದ ಹಾಡ್ತಕ್ಕಂಥದ್ದು, ಮೋರಂ ಪದ ಹಾಡ್ತಕ್ಕಂಥದ್ದು, ಹಂತಿ ಪದ ಹಾಡ್ತಕ್ಕಂಥದ್ದು, ಇವೆಲ್ಲ ಏನಪ್ಪ ಅಂದರೆ ಇವತ್ತು ಭಾಳಷ್ಟು ನಶಿಸಿ ಹೋಗ್ತವೆ. ಇದನ್ನು ಬಿಟ್ಟರೆ ಮುಚ್ಚಿ ಹೋಗ್ತದೆ. ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಇಂಥ ಕಲಾವಿದರಿಗೆ ನಾವು ಪ್ರೋತ್ಸಾಹ ಕೊಡಬೇಕಾಗ್ತದೆ. ಭರತನಾಟ್ಯ ಕೂಡ ಭಾರತ ದೇಶದ ಇತಿಹಾಸದಲ್ಲಿ ಭಾಳಷ್ಟು ಸುಂದರವಾಗಿರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ ಭಾಳ ಪ್ರತಿಭೆಗಳನ್ನು ಹೊರಹಾಕಿ ಅದನ್ನೆಲ್ಲರೂ ಮೆಚ್ಚಿ ಏನಪ್ಪ ಅಂದರೆ ಭಾರತಕ್ಕೆ ಒಂದು ನಮ್ಮದೇ ಆದಂಥ ಗೌರವ ಕೂಡ ಲಭಿಸಿರ್ತಕ್ಕಂಥದ್ದು ಭರತನಾಟ್ಯದಿಂದ. ಅಂಥ ಭರತನಾಟ್ಯವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ
ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಪ್ರೋತ್ಸಾಹ, ನಾನು ಕೂಡ ಈ ಶಾಸಕನಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಈ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಾನು ಯಾವಾಗ ಕರೆದ ಎಲ್ಲ ಕಾರ್ಯಕ್ರಮಕ್ಕೂ ಹೋಗಿದ್ದೀನಿ. ಅಲ್ಲಿ ಒಟ್ಟರಗಲ್ಲೇ ಕಂಡು ಮನೆಯಾಗ ಮಾಡಿದಾಗೂ ಹೋಗಿದ್ದೀನಿ. ಯಾವಾಗಲೂ ಕೂಡ ಅವನ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮಗೆಲ್ಲರಿಗೂ ಇವತ್ತು ಕರೆಸಿ ಸನ್ಮಾನಿಸಿ ಅವರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಡ್ಯಾನ್ಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಆ ಭಗವಂತನ ಆಶೀರ್ವಾದ ಇರಲಿ. ಬರ್ತಕ್ಕಂಥ ದಿವಸಕ್ಕೆ ಇನ್ನೂ ಹೆಚ್ಚಿನ ಪ್ರತಿಭಾವಂತರಾಗಿ ಬೆಳೆದು ದೊಡ್ಡವರಾಗಿ ಒಳ್ಳೆ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದು ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜ್ಯೋತಿ ಸಿಲ್ವರ್ ಜುಬ್ಲಿ ಅಂತೀರಿ, ಗೋಲ್ಡನ್ ಜುಬ್ಲಿ 100 ಕಾರ್ಯಕ್ರಮ ಮಾಡಬೇಕಾದ್ರೆ ಸಾಮಾನ್ಯ ಅಲ್ಲ. ಅವ್ರ ವಯಸ್ಸಿರೋದೇ 30 ಮತ್ತು 30 ವಯಸ್ಸಿನಾಗೆ ಮತ್ತು ಸುಮಾರು ಒಂದು 25 ವರ್ಷದಿಂದ 20 ವರ್ಷದಿಂದ ಮಾಡಲಿದ್ರು. 10 ವರ್ಷದಿಂದ 100 ಕಾರ್ಯಕ್ರಮ, ಒಂದು ವರ್ಷಕ್ಕೆ 10 ಕಾರ್ಯಕ್ರಮ ಮಾಡಬೇಕಲ್ಲ. ಮನೆ ಸಂಸಾರ, ಮಕ್ಕಳು, ಎಲ್ಲ ಅಣ್ಣತಮ್ಮರು ಎಲ್ಲರೂ ಬಿಟ್ಟು ಮಾಡಬೇಕಲ್ಲ ಕಾರ್ಯಕ್ರಮ, ಜನಸೇವೆ ಇದೆಲ್ಲ ಮಾಡಿದ್ರೆ ಅವ್ರದ್ದೇನು ಸ್ವಾರ್ಥ ಇಲ್ಲ. ಜನರಿಗೆ ಒಂದು ನೆಮ್ಮದಿ ಕೊಡ್ಬೇಕಂತಂದ್ರೆ ಈ ಕಾರ್ಯಕ್ರಮ ಅವರಿಬ್ಬರು ಗಂಡ ಹೆಂಡತಿ ಹಂಗಾರ ಅಂದ್ರೆ ಪಾರ್ವತಿ ಪರಮೇಶ್ವರ್ ಇದ್ದಂಗೆ. ಹಂಗದೊಂದು ಜೋಡಿ ಇದೆ ಗುಲ್ಬರ್ಗದಲ್ಲಿ, ಪಾರ್ವತಿ ಪರಮೇಶ್ವರ್ ಜೋಡಿ, ಶ್ರೀಮತಿ ಜ್ಯೋತಿ ಹಾಗೂ ಅಕ್ಷಯ್. ಅದಕ್ಕೆ ಭಾಳ ಒಳ್ಳೆಯ ಜೋಡಿ ಇದೆ. ಹಾಗೂ ಭಾಳ ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಡ್ಯಾನ್ಸ್ ಏನು ಮಕ್ಕಳಿಗೆ ತಾವು ಕಲಿಸ್ತೀರಿ, ಭಾಳ ಒಳ್ಳೆಯ ಒಂದು ಉತ್ಸಾಹ ಕೊಡುವ ಕಾರ್ಯಕ್ರಮ ಅದು. ಡ್ಯಾನ್ಸ್ ಕಾರ್ಯಕ್ರಮಪ್ಪ ಅಂದ್ರೆ ಮಕ್ಕಳಿಗೆ ಒಂದು ಎಕ್ಸಸೈಸ್ನೂ ಆಗ್ತದೆ, ಹಾಗೂ ಒಳ್ಳೆಯ ಒಂದು ಉತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ತಾವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ತಾವು ಮಾಡ್ತಾ ಇದ್ದೀರಿ. ಹಾಗೂ ಏನು ಆ ಮಕ್ಕಳಿಗೆ ಅದ್ರ ಜೊತೆ ಒಳ್ಳೆಯ ಒಂದು ಈ ಡ್ಯಾನ್ಸ್ ಜೊತೆಗೆ ತಾವೆಲ್ಲ ತಾಯಿ ತಂದ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಈ ಡ್ಯಾನ್ಸ್ ಕಾರ್ಯಕ್ರಮ ಹಾಗೂ ಡ್ಯಾನ್ಸ್ ಕಲಿಸೋದರ ಜೊತೆಗೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರವಂತರ ಮಾಡಲು ತಾವು ಯಶಸ್ವಿ ಆಗಬೇಕು. ಇಂದಿನ ನಿಮ್ಮ ಮಕ್ಕಳೇ ನಾಡಿನ ಒಂದು ಚುಕ್ಕಾಣಿ ಹಿಡಿಯುವಂತರ ಆಗ್ತಾರೆ, ದೇಶದ ಚುಕ್ಕಾಣಿ ಹಿಡಿಯುವಂಥ ನಿಮ್ಮ ಮಕ್ಕಳಾಗ್ತಾರೆ. ಅದು ಯಾವಾಗ ಒಳ್ಳೆಯ ಒಂದು ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯದ ದೇಶದ ಚುಕ್ಕಾಣಿ ತಮ್ಮ ಮಕ್ಕಳು ಇರಲಿಕ್ಕೆ. ಅದಕ್ಕೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋದ್ರಲ್ಲಿ ತಾವು ಯಶಸ್ವಿ ಆಗಬೇಕು. ಯಶಸ್ವಿ ಆದರೆ ತಮ್ಮ ಹೆಸರನ್ನು ಬರ್ತದೆ, ಊರ ಹೆಸರು ಬರ್ತದೆ, ನಮ್ಮ ಜಿಲ್ಲೆ ಹೆಸರು ಬರ್ತದೆ. ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದ್ರಲ್ಲಿ ತಾವು ತಾಯಿ ತಂದೆ ಯಶಸ್ವಿ ಆಗಬೇಕು. ಅದೇ ರೀತಿ ಒಂದು ಏನು ಇವತ್ತು ಶ್ರೀಮತಿ ಜ್ಯೋತಿ ಅಕ್ಷಯ್ ಕುಮಾರ್ ಅವರೊಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿ ವರ್ಷ 4, 5, 6 ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಮನಸ್ಸಿಗೆ ಒಂದು ನೆಮ್ಮದಿ ಒಂದು ಕೊಡುವಂಥ ಕಾರ್ಯಕ್ರಮ. ಎಲ್ಲಾದರೂ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ